ವೈಮನಸ್ಸಿನ ನಡುವೆ ಪ್ರೀತಿಯ ಹಣತೆ ಹಚ್ಚಿದ ದಾವಲ್ ಸಾಬ್ ದ್ಯಾಪೂರ್ ಭಾವೈಕ್ಯತೆಯ ಸಂದೇಶ. ಸಮಾಜದಲ್ಲಿ ಅಸಹಿಷ್ಣುತೆ ಮತ್ತು ವೈಮನಸ್ಸುಗಳು ಹೆಚ್ಚಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಮಾನವೀಯತೆ ಮತ್ತು ಮೌಲ್ಯಧಾರಿತ ಸಮಾಜದ ಉದಯಕ್ಕಾಗಿ ಶ್ರೀ ದಾವಲ್ ಸಾಬ್ ಅಮೀನ್ ಸಾಬ್ ದ್ಯಾಪೂರ್ ಅವರು ಮುನ್ನೆಲೆಗೆ ಬಂದಿದ್ದಾರೆ. ವಿದ್ಯಾರ್ಥಿ ಸಮುದಾಯವನ್ನು ಉದ್ದೇಶಿಸಿ ಅವರು ನೀಡಿದ ಸಂದೇಶವು ಇಂದು ಸಮಾಜಕ್ಕೆ ಅತ್ಯಗತ್ಯವಾದ ಸಂಜೀವಿನಿಯಂತಿದೆ. ದ್ವೇಷವಿಡಿ, ಪ್ರೀತಿ ಹಬ್ಬಿ, ಒಂದು ಸಂಘಟಿತ ಹೋರಾಟ. ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ವಿಭಜಿಸುವ ಶಕ್ತಿಗಳ ನಡುವೆ ಪ್ರೀತಿಯೇ ನಮ್ಮ ಧರ್ಮ ಎಂದು ಸಾರುವ ಮೂಲಕ ದಾವಲ್ ಸಾಬ್ ಅವರು ಹೊಸ ಭರವಸೆ ಮೂಡಿಸಿದ್ದಾರೆ. ನಮ್ಮಲ್ಲಿನ ಭೇದ ಭಾವಗಳು ನಮ್ಮನ್ನು ಹಿಂದಕ್ಕೆ ಎಳೆಯುತ್ತವೆ, ಆದರೆ ಒಗ್ಗಟ್ಟು ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂಬ ಅವರ ಮಾತುಗಳು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಇಡೀ ಸಮಾಜಕ್ಕೆ ಪಾಠವಾಗಿವೆ. ತಮ್ಮ ಒಂದು ಅದ್ಭುತವಾದಂತಹ ಒಂದು ನೋಟ್ಬುಕ್ಗಳ ಒಂದು ಕೊಡುಗೆಯನ್ನು ನೀಡಲು ಆಗಮಿಸಿದ್ದಾರೆ. ದ್ಯಾಪೂರ್ ಸರ್ ಅವರೇ ಹಾಗೂ SDMC ಉರ್ದು ಶಾಲೆ SDMC ಅಧ್ಯಕ್ಷರೇ ಹಾಗೂ ಉರ್ದು ಮಾಧ್ಯಮದ ಈಗ ನಾವು ಊಟವನ್ನು ತಗೋತೀವಲ್ಲ, ಆ ರೀತಿಯಾಗಿ ಬೇರಿಗೆ ಅನ್ನುವಂತ ಒಂದು ಬೇರು ಪೆನ್ ಏನದಲ್ಲ, ಇದ್ರ ಮುಖಾಂತರ ತಮ್ಗ ವಿದ್ಯೆಯನ್ನ ಕೊಡ್ತಕ್ಕಂತ ಒಂದು ಆಹಾರವನ್ನ ನೀಡ್ತಾ ಇದ್ದಾರೆ. ಅದಕ್ಕ अल्लाह ताला उनको एक काम करने का एक तौफीक दी. ವರದಿಯ ಮುಖ್ಯಾಂಶಗಳು: ಕೌಮ ಸೌಹಾರ್ದತೆಯ ಕರೆ, ಸಮಾಜದ ಸ್ವಾಸ್ಥ್ಯ ಕೆಡಿಸುವ ವಾತಾವರಣದ ನಡುವೆ ಪ್ರೀತಿ ಮತ್ತು ಸೌಹಾರ್ದತೆಯ ಬಗ್ಗೆ ಜಾಗೃತಿ, ಮಾನವೀಯ ಶಿಕ್ಷಣ, ಕೇವಲ ಅಂಕಗಳಿಕೆಗಾಗಿ ಓದದೆ ಸಮಾಜದ ಹಿತ ಕಾಪಾಡುವ ಉತ್ತಮ ಪ್ರಜೆಯಾಗಲು ಪ್ರೇರಣೆ, ಗ್ರಾಮದ ಹೆಮ್ಮೆ, ತನ್ನ ಮಣ್ಣಿನ ಮೇಲೆ ಅಪಾರ ನಿಷ್ಠೆ ಇಟ್ಟುಕೊಂಡು ಹಳ್ಳಿಯ ಮಕ್ಕಳ ಕನಸುಗಳಿಗೆ ಬಲ ತುಂಬುತ್ತಿರುವ ಸಮಾಜಮುಖಿ ಚಿಂತನೆ, ದ್ವೇಷವು ನಾಶಕ್ಕೆ ದಾರಿ, ಪ್ರೀತಿಯು ವಿಕಾಸಕ್ಕೆ ದಾರಿ. ನಮ್ಮ ಮಕ್ಕಳು ನಾಳೆ ಸಮಾಜದಲ್ಲಿ ನಡೆಯುವಾಗ ಯಾವುದೇ ಸಂಕೋಚವಿಲ್ಲದೆ ಪರಸ್ಪರ ಪ್ರೀತಿಯಿಂದ ಕೈಜೋಡಿಸಿ ನಡೆಯಬೇಕು. ಅಂತಹ ಸಮಾಜವೇ ನನ್ನ ಕನಸು. ಶ್ರೀ ದಾವಲ್ ಸಾಬ್ ಅಮೀನ್ ಸಾಬ್ ದ್ಯಾಪೂರ್.